ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಭೂಮಿ ಸಂಬಂಧಿತ ವಿಷಯ. ಭೂಮಿ ವ್ಯವಹಾರಗಳು ನೀವು ಸೇಲ್ ಮಾಡೋ ಹಾಗಿದ್ರು ಓಕೆ, ಅಥವಾ ಕೊಂಡುಕೊಳ್ಳೋ ಹಾಗಿದ್ರು ಓಕೆ, ಮಾರುವುದಿದ್ರು ಓಕೆ, ಕೊಂಡುಕೊಳ್ಳೋದಿದ್ರು ಓಕೆ, ಮನೆ ಆತು, ಭೂಮಿ ಆತು, ಏನಾದ್ರು. ಹಾಗೆ ರಿಯಲ್ ಎಸ್ಟೇಟ್ ವ್ಯವಹಾರಿಗಳು ನೋಡಿ, ನನ್ನ ಕ್ಲೈಂಟೇ ಒಬ್ರು ಗುಲ್ಬರ್ಗದಲ್ಲಿ ಒಂದು ಮನೆ ಇತ್ತು, ಅವ್ರು ಸೇಲ್ ಮಾಡ್ಬೇಕಾಗಿತ್ತು. ಅವರು ಬಹಳ ಟ್ರೈ ಮಾಡಿದ್ರು ಆಗಿದ್ದಿಲ್ಲ. ನಾನು ಅವರನ್ನ ಭೂವರಾಹಸ್ವಾಮಿ ದೇವಸ್ಥಾನ ಕಲ್ಲಳ್ಳಿ ಇಲ್ಲಿ ಕಳಿಸಿದೆ. ಮೈಸೂರು ಹತ್ರ ಬರುತ್ತೆ ಇದು. ಅಲ್ಲಿ ಕಳಿಸಿದೆ. ಅಲ್ಲಿ ಅವರು ಪೂಜೆ ಮಾಡಿಸಿ ಬಂದ್ರು. ತದನಂತರ ಆ ಮನೆ ಸೇಲ್ ಆಯ್ತು. ಹಾಗೆಯೇ ಭೂವರಾಹಸ್ವಾಮಿ ಹೇಗೆ ಭೂಮಿಗೆ ಅಧಿಪತಿ ಆಗಿರ್ತಾನೋ, ಹಾಗೆಯೇ ವಾರಾಹಿ ಮಾತೆ, ಶ್ರೀ ವಾರಾಹಿ ಮಾತೆ ಭೂಮಿಗೆ ಅಧಿದೇವತೆಯಾಗಿದ್ದಾಳೆ. ಶ್ರೀ ವಾರಾಹಿ ಮಾತೆಯನ್ನ ಪೂಜಿಸಿ. ಯಾರ್ಯಾರು ಭೂಮಿ ಸಂಬಂಧಿತ ಕೆಲಸ ಮಾಡ್ತಾ ಇದ್ದೀರಾ, ವಾರಾಹಿ ಮಾತೆಯನ್ನ ಪೂಜೆ ಮಾಡಿ, ವಿಶೇಷವಾಗಿ ಪೂಜೆ ಮಾಡಿ. ವಾರಾಹಿ ಮಾತೆ ಕವಚ ಬರುತ್ತೆ, ಅದನ್ನ ಕೇಳಿ, ಪ್ರತಿದಿನ ಕೇಳಿ. ಹಾಗೆಯೇ ವಾರಾಹಿ ಮಾತೆ ಸ್ತುತಿ ಬರುತ್ತೆ. ಸ್ತುತಿ ನೋಡಿ, ಕವಚ ಬೇರೆ, ಸ್ತುತಿ ಬೇರೆ. ಕವಚ ಒಂದು ಸರ್ತಿ ಕೇಳಿದ್ರೆ ಸಾಕು, ಸ್ತುತಿಯನ್ನಾದ್ರೆ 5 ಸರ್ತಿ ಕೇಳಬೇಕು. 5 ಸರ್ತಿ ಸಾಕು. ನೀವು 108 ಸರ್ತಿ ಕೇಳೋ ಅವಶ್ಯಕತೆ ಇಲ್ಲ. ಭಾರಿ ಪವರ್ಫುಲ್ ಇರುತ್ತೆ, ಭಾರಿ ಶಕ್ತಿ ಇರುತ್ತೆ ವಾರಾಹಿ ಮಾತೆ ಸ್ತುತಿಗೆ. ದಿನಕ್ಕೆ 5 ಸಲ ಕೂಡ ಬಹಳ ದೊಡ್ಡದು. ಇಲ್ಲ, ದಿನಕ್ಕೆ 1 ಸಲ ಕೇಳಿ. ವಾರ ಶುಕ್ರವಾರ ತಾಯಿಯನ್ನ ಪೂಜೆ ಮಾಡೋದು ಕಲೀರಿ. ಈ ವಿಶೇಷ ಪೂಜೆಯನ್ನ ನಾನು ಇಲ್ಲಿ ವಿಡಿಯೋದಲ್ಲಿ ಬಿಡ್ತಾ ಇಲ್ಲ, ಆದ್ರೆ ನೀವು ನಮಗೆ ಕರೆ ಮಾಡಿದ್ರೆ ನಾನು ತಿಳಿಸ್ತೇನೆ ವಾರಾಹಿ ಮಾತೆ ವಿಶೇಷ ಪೂಜೆ ಹೇಗ್ ಮಾಡ್ಬೇಕು ಅಂತ. ಭೂಮಿ ಸಂಬಂಧಿತ ಏನೇ ಕೆಲಸ ಇದ್ರು, ಉದಾಹರಣೆ ನೋಡಿ, ಕೆಲವರು ಅಜ್ಜರದು, ಮುತ್ತಜ್ಜಂದು ಅಥವಾ ಅಪ್ಪಂದು ಆಸ್ತಿ ಬರ್ಬೇಕಾಗಿರುತ್ತೆ, ಹೊಲಗಳು ಬರ್ಬೇಕಾಗಿರುತ್ತೆ, ಬರ್ತಾ ಇರಲ್ಲ, ಅಥವಾ ಪೇಪರ್ಸ್ ರೆಡಿ ಆಗ್ತಾ ಇರಲ್ಲ, ಅಥವಾ ಅಜ್ಜನ ಕಡೆ ಏನೋ ಕಿರಿಕಿರಿ ಇರುತ್ತೆ. ಇದೆಲ್ಲಾ ಕ್ಲಿಯರ್ ತಾಯಿ ಮಾಡಿಕೊಡ್ತಾರೆ. ತುಂಬಾ ದೊಡ್ಡ ವಿಷಯ. ಈ ಪೂಜೆಯನ್ನು ಮಾಡೋದ್ರಿಂದ ನೋಡಿ, ಈ ಕಿರಿಕಿರಿ ಕ್ಲಿಯರ್ ಆಗ್ಬಿಟ್ರೆ ನಿಮ್ಗೆ ಎಷ್ಟೋ ಲಾಭಗಳಾಗ್ತಿರ್ತವೆ. ನಿಮ್ಮ ಅಜ್ಜನ ಹೊಲ, ನಿಮ್ಮ ತಂದೆಯ ಹೊಲ ನಿಮ್ಮ ಹೆಸರಿಗೆ ಇನ್ನೂ ಇರೋದೇ ಇಲ್ಲ. ಸಾಕಷ್ಟು ಜನ ಹಿಂಗಾಗಿದ್ದಾವೆ. ನಂದೇ ಆಗಿತ್ತು, ಕೇಳ್ಕೊಳ್ಳಿ. ಆದ್ದರಿಂದ ಈ ಶ್ರೀ ವಾರಾಹಿ ಮಾತೆಯನ್ನ ಪೂಜೆ ಮಾಡೋದ್ರಿಂದ ಈ ಎಲ್ಲಾ ತೊಂದರೆಗಳು ನಿವಾರಣೆ ಆಗ್ತವೆ. ಅಲ್ಲಿ ಯಾವ್ದಾದ್ರು ಬೇಕಾದ್ರೂ ಮಾಡಿ. ಶ್ರೀ ವಾರಾಹಿ ಮಾತೆ ಪೂಜೆಯನ್ನಾದ್ರೂ ಮಾಡಿ, ಭೂವರಾಹಸ್ವಾಮಿ ದೇವಸ್ಥಾನಕ್ಕಾದ್ರೂ ಹೋಗಿ ಬನ್ನಿ. ಭೂವರಾಹಸ್ವಾಮಿ ದೇವಸ್ಥಾನ ದೂರ ಇದೆ ಮೈಸೂರಲ್ಲಿದೆ. ಉದಾಹರಣೆ ಬೆಳಗಾವಿನವ್ರು ಹೋಗಕ್ಕಾಗಲ್ಲ ಅಲ್ವಾ? ಬೆಳಗಾವಿ ಹತ್ರ ಕೂಡ ಒಂದಿದೆ. ನಾನು ಅತ್ಯಂತ ಶಕ್ತಿಯನ್ನು ಕೊಡ್ತಾ ಇರೋದು, ಪವರ್ ಅಂತ ಕೊಡ್ತಾ ಇರೋದು ಕಲ್ಲಳ್ಳಿಯಲ್ಲೇ ಶ್ರೀ ಭೂವರಾಹಸ್ವಾಮಿ ದೇವಸ್ಥಾನ ಕಲ್ಲಳ್ಳಿ, ಮೈಸೂರು ಹತ್ರ. ಇನ್ನು ಮನೆಯಲ್ಲಾದ್ರೆ ಶ್ರೀ ವಾರಾಹಿ ಮಾತೆ ಪೂಜೆಯನ್ನ ಮಾಡಿ, ಅತ್ಯಂತ ಸಿಂಪಲ್ ಆಗಿ ನಿಮಗೆ ಹೇಗ್ ಬರುತ್ತೋ ಹಾಗೆ ಮಾಡಿ. ನಮಗೆ ಕರೆ ಮಾಡಿ, ನಾನು ಹೇಳ್ಕೊಡ್ತೇನೆ ಹೇಗೆ ಮಾಡೋದು ಅಂತ, ವಿಶೇಷವಾಗಿ ಹೇಗೆ ಮಾಡೋದು ಅಂತ. ವಾರ ಶುಕ್ರವಾರದಂದು ವಿಶೇಷವಾಗಿ ಪೂಜೆ ಮಾಡಿ. ಮೊದಲಿಗೆ ಶ್ರೀ ವಾರಾಹಿ ಮಾತೆ ಕವಚವನ್ನ ಕೇಳಿ ಪೂಜೆ ಮಾಡಿ. ತದನಂತರ ಶ್ರೀ ವಾರಾಹಿ ಮಾತೆ ಸ್ತುತಿಯನ್ನು ಕೇಳಬೇಕು 5 ಸರ್ತಿ. ಇಲ್ಲ 5 ಸಲ ಆಗಲ್ಲ ಗುರುಗಳಂದ್ರೆ 1 ಸರ್ತಿ ಆದ್ರೂ ಕೇಳಿ. ಇದನ್ನು ಮಾಡೋದ್ರಿಂದ ಭೂಮಿಯಿಂದ ನಿಮಗೆ ಲಾಭವಾಗ್ತದೆ. ಭೂಮಿಯಿಂದ ಏನೇನು ಲಾಭ ಆಗಬೇಕು ಆಗ್ತದೆ. ಅಥವಾ ಸೇಲ್ ಮಾಡ್ಬೇಕು ನೀವು ಭೂಮಿ ಅಂದ್ರೂ ಓಕೆ, ಅಥವಾ ಕೊಂಡ್ಕೋಬೇಕು ಅಂದ್ರೂ ಓಕೆ. ಇದನ್ನು ನೀವು ಪಾಲಿಸಬಹುದು. ನೋಡಿ, ಸಿಂಪಲ್ ಒಂದಿಷ್ಟು ವ್ರತಗಳನ್ನು ಮಾಡೋದ್ರಿಂದ ಮಹಾ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ನಡೆಯಬಹುದು. ಸುಮ್ಮನೆ ತೊಂದ್ರೆ ಇದೆ, ಬಂದದ್ದು ಬರ್ಲಿ ಅಂತ ಕೈ ಕೊಟ್ಟಿ ಕೂತ್ಕೋಬೇಡಿ. ನಾನು ಎಲ್ಲರಿಗೂ ಹೇಳ್ತೇನೆ, ಯಾರ್ಯಾರು ಕಷ್ಟದಲ್ಲಿದ್ದೀರಾ ಸುಮ್ಮನೆ ಕಣ್ಣೀರ್ ಹಾಕೊಂತ ಕೂತ್ಕೋಬೇಡಿ. ಎಲ್ಲದಕ್ಕೂ ಪರಿಹಾರವನ್ನ
ಶಾಸ್ತ್ರ ಸೂಚಿಸಿದೆ. ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಬ್ಬ ಒಳ್ಳೆ ಜ್ಞಾನವಂತನಾದ ಶಾಸ್ತ್ರಿಯನ್ನ ಸಂಪರ್ಕಿಸಿ. ನೋಡಿ, ಯೂಟ್ಯೂಬ್ ನಲ್ಲಿ 100 ವಿಡಿಯೋ ಬರ್ತಾವಪ್ಪ, 10 ಪಾಲಿಸೋಕಾಗುತ್ತಾ? ಇಲ್ಲ. ಎಷ್ಟಂತ ಧ್ಯಾನ ಮಾಡ್ತೀರಾ, ಎಷ್ಟಂತ ಪೂಜೆ ಮಾಡ್ತೀರಾ? ನಿಮ್ಮ ಸಮಸ್ಯೆ ಏನಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ? ನಿಮಗೆ ಸಮಸ್ಯೆ ಏನಿದೆ ಅಂತ ಗೊತ್ತಿರ್ಬೇಕು. ಉದಾಹರಣೆ, ಕೆಮ್ಮು ಬಂದಿದೆ ಅಂತ ತಿಳ್ಕೊಳ್ಳಿ. ಕೆಮ್ಮು ಬಂದಿದೆ, ಕೆಮ್ಮಿನ ಔಷಧಿ ತಗೋಬೇಕು. ಅದು ಬಿಟ್ಟು ಮೈಕೈ ನೋವಿನ ಔಷಧಿ ತಗೊಂಡ್ರೆ, ತಲೆನೋವಿನ ಔಷಧಿ ತಗೊಂಡ್ರೆ ಸರಿ ಹೋಗುತ್ತಾ? ಇಲ್ಲ ತಾನೆ. ನಿಮಗೆ ಈ ನೋಡಿ, ಸಾಕಷ್ಟು ಜನ ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಬಿಡ್ತಿದ್ವಿ, ನನ್ನನ್ನು ಸೇರಿದಂತೆ. ನೋಡ್ಕೊಳ್ಳಿ, ಒಬ್ಬ ಒಳ್ಳೆ ಜ್ಞಾನವಂತ ಶಾಸ್ತ್ರಿಯನ್ನ ಆರಿಸ್ಕೊಳ್ಳಿ, ಅವರ ಸಲಹೆ ಕೇಳಿ ಸಣ್ಣ ಒಂದು ನೋಡಿ, ಸಣ್ಣ ತೊಂದರೆ ಕೂಡ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ, ಅದು ಲೈಫ್ ಲಾಂಗ್ ಬಾಧಿಸ್ಬಿಡುತ್ತೆ. ರಾಹು ಚೆನ್ನಾಗಿಲ್ದಿದ್ರೆ, ಅಥವಾ ಶನಿದೇವರು ಚೆನ್ನಾಗಿಲ್ದಿದ್ರೆ, ಮಂಗಳ ಗ್ರಹ ಚೆನ್ನಾಗಿಲ್ದಿದ್ರೆ, ನೋಡಿ, ಮಂಗಳ ಗ್ರಹ ಭೂವರಾಹ ಸ್ವಾಮಿಯ ಪುತ್ರ ಆತ ಮಂಗಳ. ಭೂವರಾಹ ಸ್ವಾಮಿಯನ್ನು ಪೂಜೆ ಮಾಡಿಬಿಟ್ರೆ ಮಂಗಳ ಗ್ರಹ ಅನುಗ್ರಹ ನಿಮ್ಗೆ ಸಿಗ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಮಂಗಳ ಗ್ರಹದ ಅನುಗ್ರಹ ಸಿಗ್ತದೆ. ಮಂಗಳ ಗ್ರಹದ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ. ನೋಡಿ, ಯಾವ ರೀತಿ ಮಾಡ್ಬೇಕು, ಏನ್ ಧ್ಯಾನ ಮಾಡ್ಬೇಕು ತಿಳ್ಕೊಂಡು ಮಾಡಿ, ಸುಮ್ಮನೆ ಉದ್ದಗ್ ಧ್ಯಾನ ಮಾಡೋದಲ್ಲ. ಯಾವ ಧ್ಯಾನ ಮಾಡಕ್ಕಿಂತ ಮುಂಚೆ ಒಂದು ಕವಚ ಧ್ಯಾನವನ್ನ ಮಾಡಿ ಫಸ್ಟ್. ಈಗ ಹೇಳಿದ್ದೇನೆ ಹಿಂದಿನ ವಿಡಿಯೋಗಳಲ್ಲಿ, ಶ್ರೀ ವಾರಾಹಿ ಮಾತೆ ಕವಚವಾದರೂ ಧ್ಯಾನ ಮಾಡಿ, ಶ್ರೀ ಲಕ್ಷ್ಮೀ ನರಸಿಂಹ ನಖ ಮಂತ್ರ ಕವಚ ಅದು ಕೂಡ ಅದನ್ನು ಮಾಡಿ, ಇಲ್ಲ ಆಂಜನೇಯ ಕವಚ ಸಿಗುತ್ತೆ ಮಾಡಿ, ದುರ್ಗಾ ಕವಚ ಸಿಗುತ್ತೆ ಮಾಡಿ. ನೋಡಿ, ಯಾವ ಕವಚ ಬೇಕಾದ್ರೂ, ಚೌಡಿ ಕವಚದ ಬಗ್ಗೆನೂ ಹಿಂದೆ ಬಿಟ್ಟಿದ್ದೇನೆ ನಾವು ವಿಡಿಯೋ, ಅದನ್ನಾದ್ರೂ ಮಾಡಿ. ಈ ಕವಚಗಳನ್ನು ಮಾಡಿ ನೀವು ಮುಂದಿನ ಧ್ಯಾನವನ್ನ ಮಾಡಿ ಸಂಪೂರ್ಣ ಶಕ್ತಿ ಪಡ್ಕೊಂತೀರಾ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದಗಳು. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ತೊಂದರೆ ಪರಿಹಾರ ಕೇಳ್ತಾ ಇದ್ದೀರಾ. ನಾನು ಕೂಡ ತೊಂದರೆ ಪರಿಹಾರ ತಿಳಿಸಿದ್ದೇನೆ. ಅದರಲ್ಲೂ ವಾಮಾಚಾರ ಮಾಟ ಮಂತ್ರ ಕಾರ್ಯಗಳು ಬಹಳ ಬರ್ತಾ ಇದ್ದಾವೆ. ಚೌಡಿ ಪ್ರಯೋಗ ಆಗಿದೆ ಗುರುಜಿ ಅಂತ ಸಾಕಷ್ಟು ಜನ ಈಗ ಫಾಲೋ ಮಾಡ್ತಾ ಇದ್ದಾರೆ. ನಾ ಹೇಳಿದ್ದನ್ನ ಫಾಲೋ ಮಾಡಿ ಗುರುಗಳೇ, ನಮ್ಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ಕೂಡ ಫೋನ್ ಮಾಡಿ ತಿಳಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮಗೂ ಏನಾದ್ರೂ ತೊಂದರೆ ಇದ್ರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.